ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ದತ್ತಿ ಉಪನ್ಯಾಸ. ದಾಸರು ಸಮಾಜಕ್ಕೋಸ್ಕರ ಬದುಕಿದವರು ಕುಲಕರ್ಣಿ. ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ತಾರತಮ್ಯ. ಎಲ್ಲ ವಾರ್ಡುಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕ್ರಮ. ಮೇನಕಾ ಪಾಟೀಲ್. ಮತ್ತು ಒಳ ಮೀಸಲಾತಿ ಸಮೀಕ್ಷೆ. ಗರ್ಭಿಣಿ, ನಿವೃತ್ತ, ಅಂಚಿನಲ್ಲಿ ಇರುವ ಶಿಕ್ಷಕರನ್ನು ಕೈಬಿಡಿ. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಎಂ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಭಯೋತ್ಪಾದನೆ ಉಗ್ರವಾದ ಖಂಡಿಸಿ ಸಿಪಿಐಎಂ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಮಾತನಾಡಿ, ಕಾಶ್ಮೀರದಲ್ಲಿ ಉಗ್ರವಾದಿಗಳು ನಡೆಸಿದ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿದರು. 28 ಜನರು ಉಗ್ರವಾದಿಗಳ ದಾಳಿಯಲ್ಲಿ ಅಸು ನೀಗಿದ್ದಾರೆ. ಅವರ ದುಃಖದಲ್ಲಿ ನಾವಿದ್ದೇವೆ. ಅವರಿಗೆ ಮನದಾಳ ಸಾಂತ್ವನ. ಹತ್ಯೆಯಲ್ಲಿ ಮಡಿದವರು ಇತರೆ ಜಾತಿ ಧರ್ಮದ ಜನರು ಇರುವುದು. ಆದರೆ ಈ ದುಷ್ಕೃತ್ಯವನ್ನು ಒಂದು ಸಮುದಾಯದ ತಲೆಗೆ ಮಾತ್ರ ಕಟ್ಟುವಂತಹ ಕುಟಿಲತೆ ನಡೆಯುತ್ತಿದೆ. ಇದು ಕೋಮು ವಿಚ್ಛಿದ್ರಕಾರ ಉದ್ದೇಶ ಹೊಂದಿದೆ ಎಂದರು. ತನ್ನ ಭದ್ರತಾ ಲೋಪವನ್ನು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆಪಾದಿಸಿದರು. ಕಾಶ್ಮೀರದ ಜನತೆಯು ಪ್ರವಾಸಿಗರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆದರೂ ಕೋಮುದ್ವೇಷ ಹಬ್ಬಿಸುವುದನ್ನು ಸಂಘ ಪರಿವಾರದ ಜನತೆ ನಿಲ್ಲಿಸಿಲ್ಲ. ಕಾಶ್ಮೀರದಲ್ಲಿ ಸಿಪಿಐಎಂ ಪಕ್ಷದ ಶಾಸಕರಾಗಿರುವ ಯೂಸುಫ್ ತಾರಿಗಾಮಿ ಅವರು ನೊಂದವರನ್ನು ಸಂತೈಸುವಲ್ಲಿ, ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರ ಕುಟುಂಬದಲ್ಲಿ 3 ಜನ ಉಗ್ರಗಾಮಿಗಳಿಗೆ ಬಲಿಯಾದ ಹಿನ್ನೆಲೆ ಅವರು ನೋವು ಹೊಂದಿದ್ದಾರೆ. ಉಗ್ರವಾದ ಭಯೋತ್ಪಾದನೆಯ ವಿರುದ್ಧ ನಿರಂತರ ಹೋರಾಟವನ್ನು ಪಕ್ಷ ನಡೆಸಲಿದೆ ಎಂದರು. ಕೊಡಲೇಬೇಕು.
ರಾಯಚೂರು ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ಇಂದು ರಾಯಚೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಇವತ್ತೇನು ಕಾಶ್ಮೀರದಲ್ಲಿ ಅಮಾಯಕ ನಾಗರಿಕರನ್ನು ಕೊಲೆ ಮಾಡಿರ್ತಕ್ಕಂಥ ಉಗ್ರವಾದಿಗಳನ್ನು ತೀವ್ರವಾಗಿ ಆ ಘಟನೆಯನ್ನು ಖಂಡಿಸುತ್ತಾ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಕ್ತಿಗಳನ್ನು ಕೂಡ ಇವತ್ತು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಇವತ್ತೇನು ಆ ಉಗ್ರರ ದಾಳಿಯಿಂದ ಹತ್ಯೆಯಾಗಿರ್ತಕ್ಕಂಥ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ CPM ಪಕ್ಷ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. ಮತ್ತು ಇಂಥ ಒಂದು ಘಟನೆಯನ್ನು ಇವತ್ತು ಇಡೀ ದೇಶದಲ್ಲಿ ಒಂದು ಕೋಮುವಾದೀಕರಣ ಬಣ್ಣವನ್ನು ಬಳಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ಒಂದು ರಾಜಕೀಯ ಲಾಭಕ್ಕಾಗಿ ಈ ಒಂದು ಘಟನೆಯನ್ನು ಇಡೀ ದೇಶಾದ್ಯಂತ ಒಂದು ಕೋಮು ವಿಷಜಾಲವನ್ನು ಬಿತ್ತುವಂಥ ರೀತಿಯಲ್ಲಿ ಮುಂದಾಗಿರ್ತಕ್ಕಂಥ ಒಂದು ಷಡ್ಯಂತ್ರಕ್ಕೆ ಏನು ಮುಂದಾಗಿದೆ. ಆ ಒಂದು ಷಡ್ಯಂತ್ರವನ್ನು ಕೂಡಲೇ ನಿಲ್ಲಿಸಬೇಕು. ಇಂಥ ಒಂದು ಷಡ್ಯಂತ್ರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕಡಿವಾಣ ಹಾಕಬೇಕು ಅಂತೇಳಿ ನಾವು CPIM ಪಕ್ಷ ಇವತ್ತು ಈ ಮೂಲಕ ಒತ್ತಾಯವನ್ನು ಮಾಡ್ತದೆ. ಇವತ್ತು ಯಾವುದೇ ಒಂದು ಧರ್ಮ ಆಗಿರಲಿ, ಇವತ್ತು ಕೋಮುವಾದಿ ಶಕ್ತಿಗಳಿಗೆ, ಇವತ್ತು ಉಗ್ರವಾದಿಗಳಿಗೆ ಅವರಿಗೆ ಯಾವುದೇ ಜಾತಿ ಧರ್ಮ ಅಂತಕ್ಕಂಥದ್ದು ಯಾವುದೂ ಇರಲ್ಲ. ಅದನ್ನು ಅಂಥ ಒಂದು ಶಕ್ತಿಗಳಿಗೆ ಇವತ್ತು ಏನಂತಂದರೆ ಧರ್ಮಾಧಾರಿತವಾಗಿ ಇವತ್ತು ಬಣ್ಣ ಬಲಿಯುವ ಮೂಲಕ ಇಡೀ ದೇಶದಲ್ಲಿ ಒಂದು ಶಾಂತಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥ ಶಕ್ತಿಗಳನ್ನು ಕೂಡ ಇವತ್ತು ತಡೆ ಹಾಕಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಕ್ಷದ ತಾಲೂಕು ಕಾರ್ಯದರ್ಶಿ H. ಪದ್ಮಾ, DS. ಶರಣಬಸವ ಸೇರಿದಂತೆ ಅನೇಕರಿದ್ದರು. ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತವಾಗಿ ವಸತಿ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತವಾಗಿ ವಸತಿ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತಲೆ ಎತ್ತಿರುವ ಅಕ್ರಮ ಮತ್ತು ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು, ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಬೇಕು. ಕನ್ನಡ ಮಾಧ್ಯಮ ಶಾಲೆ ಅನುಮತಿ ಪಡೆದು ಆಂಗ್ಲ ಮಾಧ್ಯಮ ಶಾಲೆಗಳನ್ನು ನಡೆಸಲಾಗುತ್ತಿದ್ದು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ಲ. ಒಂದೇ ಕೊಠಡಿಯಲ್ಲಿ 2 ವರ್ಗಗಳನ್ನು ನಡೆಸಲಾಗುತ್ತಿದೆ. ಅರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಧಿಕ ಶಾಲಾ ಶುಲ್ಕ ಪಡೆಯುತ್ತಿದ್ದಾರೆ. ಶಾಲೆಯಲ್ಲಿ ನೋಟ್ಬುಕ್, ಪಠ್ಯಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿದ್ದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಹೆಸರಿನಲ್ಲಿ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗೆ 3,000 ರೂಪಾಯಿಯಿಂದ 7,000 ರೂಪಾಯಿ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ಎಲ್ಲ ಅಕ್ರಮ ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು ಬೇಸಿಗೆ ಶಿಬಿರ ನಡೆಸುವ ಅನಧಿಕೃತ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಕೂಡಲೇ ಬಂದ್ ಮಾಡಿಸಬೇಕು. ಅನಧಿಕೃತ ಶಾಲೆ, ವಸತಿ ಶಾಲೆ ಮುಖ್ಯಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮಕ್ಕೆ ಮುಂದಾಗಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ತೀವ್ರ ತರಹದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಪಠ್ಯಕ್ರಮ ಇಲ್ಲವೆಂದರಲ್ಲೂ ಅಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ. ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ 2 ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ. ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್, ಪಾಠ್ಯಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿವೆ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ, ಸಮ್ಮರ್ ಕ್ಯಾಂಪ್ ಹೆಸರಿನಲ್ಲಿ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗಾಗಿ 3,000ರಿಂದ 7,000 ವರೆಗೆ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು, ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳು ಬಂದ್ ಮಾಡಿಸಿ ಅತಿಯಾದ ಶುಲ್ಕ ವಸೂಲು ಮಾಡುತ್ತಿರುವ ಶಾಲೆಗಳು, ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆಗಳು ನಡೆಸುತ್ತಿರುವ ಶಾಲೆಗಳು ಮಾನ್ಯತೆ ರದ್ದುಗೊಳಿಸಬೇಕೆಂದು ಹಾಗೂ ಅಂತಹ ಶಾಲೆ ಅಥವಾ ಸಂಸ್ಥೆಗಳ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ಧನ್ಯವಾದಗಳು. ವಿಷಯ: ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳ, ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು, ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಿ ಶಾಲೆ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮನ್ನು ವಿನಂತಿಸುವುದು ಏನೆಂದರೆ, ರಾಯಚೂರು ನಗರದ ಗ್ರಾಮೀಣ ಮತ್ತು ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಶಾಲೆ, ಖಾಸಗಿ ಶಾಲೆಗಳು ಅಂದರೆ ಶಾಲೆ ನಡೆಸಲು ಅನುಮತಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೆ. ಕೊಂಡಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಪಟೇಲ್, ಆಟೋ ಚಾಲಕರ ಘಟಕದ ಉಪಾಧ್ಯಕ್ಷ ರಘುನಾಥ್, ಈರಣ್ಣ, ಮಲ್ಲು, ಮೌನೇಶ್, ಫಾರೂಕ್ ಸೇರಿದಂತೆ ಅನೇಕರಿದ್ದರು. ದಾಸರು ಮನೆಗೆ ಭಿಕ್ಷೆ ಬೇಡಿ ಮೌಲ್ಯ ಕಳಿಸಿದರು, ಹೆಜ್ಜೆ ಕಟ್ಟಿದರು, ಲಜ್ಜೆ ಬಿಕ್ಕಟ್ಟು ಹರೀಶ್ ವರ್ಗಗಳನ್ನು ಮೆಟ್ಟಿದವರು, ಸಮಾಜಕ್ಕೋಸ್ಕರ ಬದುಕಿದವರು ಎಂದು ಮುರಳೀಧರ್ ಕುಲಕರ್ಣಿ ಹೇಳಿದರು. ದಾಸರು ಮನೆಗೆ ಭಿಕ್ಷೆ ಬೇಡಿ ಮೌಲ್ಯ ಕಳಿಸಿದರು, ಹೆಜ್ಜೆ ಕಟ್ಟಿದರು, ಲಜ್ಜೆ ಬಿಕ್ಕಟ್ಟು ಹರೀಶ್ ವರ್ಗಗಳನ್ನು ಮೆಟ್ಟಿದವರು,
ಸಮಾಜಕ್ಕೋಸ್ಕರ ಬದುಕಿದರು ಎಂದು ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರು ನಗರದ ನಂದಿನಿ ಬಿಎಡ್ ಕಾಲೇಜಿನಲ್ಲಿ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಸಹಯೋಗದಲ್ಲಿ ನಡೆದ ದಿವಂಗತ ಕೆ. ಜಯಾಚಾರ್ಯ ಕೊಪ್ಪರ್ ದತ್ತಿ, ಶ್ರೀ ದಿವಂಗತ ಪ್ರಹ್ಲಾದ್ ಜೋಶಿ ಸ್ಮರಣಾರ್ಥ ದತ್ತಿ, ಡಾಕ್ಟರ್ ಮಂದಾಕಿನಿ ದತ್ತಿ, ದಿವಂಗತ ನರಸಿಂಹ ಪ್ರಭು ದತ್ತಿ ಕಾರ್ಯಕ್ರಮದಲ್ಲಿ ದಾಸ ಸಾಹಿತ್ಯವನ್ನು ಮಾನವೀಯ ಮೌಲ್ಯಗಳ ಕುರಿತು ಉಪನ್ಯಾಸ ಮಾಡಿ ಮಾತನಾಡಿದರು. ರಾಯಚೂರಿನಲ್ಲಿ 64 ದಾಸರು ಹಾಗೆ ಹೋಗಿದ್ದಾರೆ. ಜಾತಿ ಮತ ಬಿಟ್ಟು ಮೌಲ್ಯ ಬಿತ್ತಿದರು, ಧೈರ್ಯ ತುಂಬಿದರು. ಈಜಬೇಕು, ಈಜಿ ಜಯಿಸಬೇಕು ಎಂದವರು ದಾಸರು. ಅವರು ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದರು. ಪರಂಪರೆಯಲ್ಲಿ ಪ್ರೇಮರಸ ಪಲ್ಲವಿಸುವಂತೆ ಮಾಡಿ ಪ್ರೀತಿ, ವಿಶ್ವಾಸ, ಭಕ್ತಿ, ಮಾನವೀಯ ಮೌಲ್ಯಗಳು ಬಿತ್ತಿದ್ದಾರೆ ದಾಸರು ಎಂದರು. ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಮನುಷ್ಯನನ್ನಾಗಿ ನೋಡುವಂತೆ ಕಲಿಸಿದವರು ವಚನಕಾರರು ಮತ್ತು ದಾಸರು. ಈಗ ಏನಾಗ್ತಿದೆ ಅಂದ್ರೆ ಮನುಷ್ಯನನ್ನು ಮನುಷ್ಯ ಕೊಲ್ಲೋದು ಆಗಿದೆ. ಅದಕ್ಕೆ ಸಾಹಿತಿಗಳಾಗಿರಬಹುದು, ವಚನಕಾರರು, ದಾಸರು ಇವರೆಲ್ಲ ಏನಾದರೂ ಆಗು, ಮೊದಲು ಮಾನವನಾಗು ಎಂದು ಹೇಳಿದರು. ನನಗೆ ದೊಡ್ಡ ಬಂಗಲೆ ಇರಬೇಕು, ನಮ್ಮ ಮನೆ ಮುಂದೆ ಕಾರ ಇರಬೇಕು, ಒಳ್ಳೆ 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 ಕೋಟಿ ಕೋಟಿ ಬೆಲೆ ಬಾಳುವ ನಾಯಿ ಇರಬೇಕಂತ ಬಯಸ್ತಕ್ಕಂಥ ದಿನ ನಮ್ಮದು. 500 ವರ್ಷಗಳ ಹಿಂದೆ ಕೃಷ್ಣದೇವರಾಯನ ಹಂಪಿಯ ಕಾಲದಲ್ಲಿ ಪುರಂದರದಾಸರು ಶ್ರೀನಿವಾಸ ನಾಯಕನಾಗಿ ಜೀವನದಲ್ಲಿ ಆದಂಥ ಘಟನೆಯಿಂದ ಪರಿವರ್ತನೆ ಹೊಂದಿ ಇಡೀ ಆಸ್ತಿಯನ್ನೆಲ್ಲ ಐಶ್ವರ್ಯನ್ನೆಲ್ಲ ಹಣವನ್ನೆಲ್ಲ ತುಳಸಿಯನ್ನಿಟ್ಟು ಕೃಷ್ಣಾರ್ಪಣ ಅಂದಂಥ ಮಹನೀಯರು. ದಾಸರಂದ್ರೆ ಹೆಂಗಿರ್ತಾರೆ ಅಂಬದು ನಿಮಗೆ ಗೊತ್ತಿರ್ತದೆ. ಹೆಂಗಿರ್ತಾರೆ ದಾಸರಂತಂದ್ರೆ ಚಿಟಿಗೆ ಇಟ್ಕೊಂಡಿರ್ತಾರೆ, ಕಾಲಲ್ಲಿ ಗೆಜ್ಜೆ ಕಟ್ಟಿರ್ತಾರೆ, ಜೋಳಿಗೆ ಹಾಕಿರ್ತಾರೆ. ಅವರೆಲ್ಲ ಭಿಕ್ಷುಕರಲ್ಲ. ಯಾವ ಭಿಕ್ಷುಕರು ಅಂದ್ರೆ ದೇವರನ್ನ ನೋಡುವ ಭಿಕ್ಷುಕರು ಅವರು. ನೀವು ನೋಡ್ರಿ, ಈ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಸೂಫಿಯವರು ಹಂಗೆ ಇರ್ತಾರೆ. ಸೂಫಿಯವ್ರು ನೋಡಿರ್ಬೋದು, ಅವ್ರು ಹೆಂಗೆ ಗಡ್ಡ ಗಿಡ್ಡ ಬಿಟ್ಟು ನವಿಲು ಹಿಡ್ಕೊಂಡು ಅಗಾಧವಾಗಿರ್ತಕ್ಕಂಥ ವಿಚಾರಗಳು ಅವ್ರ ಬಳಿ ಇರ್ತಾವೆ. ವಚನಕಾರರು ಅಷ್ಟೇ ಎಷ್ಟು ಸರಳವಾಗಿರ್ತಾರೆ ಅವರು. ಶ್ರೀಮಂತಿಕೆ, ಅಹಂ, ಬಿಮ್ಮಿಕೆ ಅವರಲ್ಲಿ ಇಲ್ಲ. ದಾಸರು ಯಾರು ಯಾವ ರೀತಿ ಇರ್ತಾರೆ ಎಂಬುದನ್ನು ನಿಮಗೆ ಚಿತ್ರಗಳಲ್ಲಿ ನೋಡಿರ್ಬೋದು. ಕನಕದಾಸರು ಹೆಂಗಿದ್ರು ಎಂಬುದು. ಏನ್ ದಾಸರಾಗಿದ್ದಾರಲ್ಲ, ಅವರ ಜೀವನದಲ್ಲಿ ಒಂದೊಂದು ಘಟನೆಯಿಂದ ದಾಸರಾದವರು. ವಿಶ್ವವಿದ್ಯಾಲಯದಲ್ಲಿ ಹುಟ್ಟಿ ವಿಶ್ವವಿದ್ಯಾಲಯದಲ್ಲಿ ಕಳೆದು ಸಾವಿರಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದಂಥವರು ದಾಸರಲ್ಲ. ದಾಸರಾಗಲಿಲ್ಲ, ವಚನಕಾರರು ಆಗಲಿಲ್ಲ. ಅವರಿಗೆ ದೈವದತ್ತವಾಗಿರ್ತಕ್ಕಂಥ ಕೊಡುಗೆ ಇತ್ತು, ದೇವರನ್ನ ಕಾಣುವ ತವಕ ಇತ್ತು, ಜನಗಳನ್ನು ಉದ್ಧರಿಸುವ ಶಕ್ತಿ ಇತ್ತು. ಅದಕ್ಕೆ ದಾಸರಾದರು. ದಾಸರು ಹೆಂಗಿದ್ರು ಅಂದ್ರೆ ಕೇಳ್ರಿ, ಹೇಳ್ತೀನಿ ನಿಮಗೆ. ಕರ್ನಾಟಕ ಸಾಹಿತ್ಯ ಸಂಗೀತದ ಮೌಲ್ಯಗಳ ತುಂಬ ಹೊಳೆಯೇ ದಾಸರು. ಕೈಯಲ್ಲಿ ತಾಳ ಹಿಡಿದು ತಂಬೂರಿಯನ್ನ ಮೀಟುತ್ತಾ, ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟುತ್ತಾ, ಹೆಗಲಲ್ಲಿ ಜೋಳಿಗೆಯನ್ನು ಹಾಕಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದರ ಜೊತೆಗೆ ಅವ್ರು ಏನು ಹಾಕಿರ್ತಾರೋ ಅದನ್ನು ತಿಂದು ಊಟ ಮಾಡಿ ಅವತ್ತಿನ ದಿವಸ ಊಟ ಮಾಡಿ ನಾಳೆಗೆ ಏನು ಚಿಂತೆಯನ್ನು ಇಲ್ಲದೆ ಬದುಕಿದಂಥ ಮಹನೀಯರವರೆಲ್ಲ ಮನೆ ಮನೆಗೆ ತೆರಳಿ ಭಿಕ್ಷೆಯ ಜೊತೆಗೆ ಮೌಲ್ಯವನ್ನು ಬಿತ್ತಿದವರು ದಾಸರು. ಮನೆಗೆ ಹೋಗಿ ಭಿಕ್ಷಾ ಕೊಡ್ರಿ ಅಂತ ಕೇಳಿಲ್ಲ, ಒಂದೊಂದು ಹಾಡನ್ನು ಹಾಡಿದ್ರು, ಬದುಕನ್ನ ಏನಂತ ಹೇಳಿದ್ರು, ಸರಳತೆ ಅಂದ್ರೆ ಏನಂತ ಹೇಳಿದ್ರು, ಮಾನವೀಯ ಮೌಲ್ಯಗಳಂತ ಏನಂತ ಹೇಳಿದ್ರು. ಕೈಯಲ್ಲಿ ತಾಳ ತಂಬೂರಿ ಹಿಡಿದು ಮೀಟಿದರು, ಭವಾಬ್ದಿಯನ್ನು ದಾಟಿದರು, ಗೆಜ್ಜೆ ಕಟ್ಟಿದರು, ಲಜ್ಜೆಯ ಅಟ್ಟಿದರು. ಲಜ್ಜೆ ಅಂದ್ರೆ ನಾಚಿಕೆ ಬಿಟ್ಟವರು. ಯಾವ ನಾಚಿಕೆ ಅಂತಂದ್ರೆ, ನಾನು ದೇವರನ್ನ ನೋಡಬೇಕು, ನನ್ನಿರ್ತಕ್ಕಂಥ ಜನರು ಸೌಖ್ಯವಾಗಿ ಸರಳವಾಗಿ ಆದರ್ಶವಾಗಿ ಬದುಕನ್ನ ಕಲಿಯಬೇಕಂತಕ್ಕಂಥ ಒಂದು ಉದಾತ್ತವಾಗಿರ್ತಕ್ಕಂಥ ಧೋರಣೆ ಮತ್ತು ಆಶಯ ಏನಿತ್ತಲ್ಲ, ಆ ಲಜ್ಜೆಯ ಜೊತೆಗೆ ಅವರು ಈ ಒಂದು ವೇಷವನ್ನು ಹಾಕಿದರು ದಾಸರು. ಕಳರೆದೆಯ ಮೆಟ್ಟಿದರು, ಅರಿಷಡ್ವರಗಳನ್ನು ಕುಟ್ಟಿದರು, ವೈಕುಂಠದ ಬಾಗಿಲನ್ನು ತಟ್ಟಿದರು. ನೋಡ್ರಿ, ಇವರು ದಾಸರು. ಯಾರು ಬೇಕಾದ್ರೂ ದಾಸರಾಗಲಿಲ್ಲ. ನಿಜವಾದ ಬದುಕನ್ನ ಕಟ್ಟಿಕೊಂಡವರು. ಯಾರು ದಾಸರಾದರಂದ್ರೆ ತನಗೋಸ್ಕರ ಬದುಕಲಾರದೆ ಸಮಾಜಕ್ಕೋಸ್ಕರ ಬದುಕಿ ಅವರ ಒಳ್ಳೆತನವನ್ನ, ಸನ್ಮಾರ್ಗವನ್ನ, ಮಾನವೀಯ ಮೌಲ್ಯಗಳನ್ನ ಅತಿ ಸರಳ ಜೀವನದಿಂದ ತೋರಿಸಿಕೊಟ್ಟಂತ ಮಹನೀಯರೇ ದಾಸರು. ಅಂತ 64 ದಾಸರು ರಾಯಚೂರಿನಲ್ಲಿ ಆಗೋಗಿದ್ದಾರೆ. ಇದು ನಮ್ಮ ಭಾಗ್ಯ. ನೋಡ್ರಿ, ಅವರು ಸಂಗೀತವನ್ನ ಹೇಳಿದರು,
ಬರೀ ಹಾಡನ್ನು ಹಾಡಿದರು, ಹಾಡುಗಳನ್ನು ತಾವೇ ಕಟ್ಟಿದರು. ವಿಠಲನ ಪರಮ ಭಕ್ತರವರು, ವಿಠಲನ ಅಂಕಿತದಿಂದ ಹಾಡನ್ನು ಹಾಡಿದರು. ಅವರು ಸಂಗೀತದ ಗಂಗೋತ್ರಿಯಾದರು, ಹರಿಮೂರ್ತಿ ನೋಡಿದರು. ಜಾತಿ ಮತ ಪಂಥವನ್ನು ಬಿಟ್ಟು ಬದುಕಬೇಕೆಂದು ತೋರಿಸಿಕೊಟ್ಟವರು. ಸಾಮಾಜಿಕ ಆಡಂಬರವನ್ನು ಖಂಡಿಸಿದರು. ನೋಡ್ರಿ, ಇದು ಮಾನವೀಯ ಮೌಲ್ಯಗಳು ದಾಸರು. ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೆನ್ಬೆಂಚಿ ಮಾತನಾಡಿ, ಜಾತಿ ಪದ್ಧತಿಯನ್ನು ಖಂಡಿಸಿ ಸಮಾನತೆಯ ಬಗ್ಗೆ ಮಾತನಾಡಿದರು. ಶರಣರು ಭಕ್ತಿಯನ್ನು ಕಾಯಕದೊಳಗೆ ತಂದು ನಿಲ್ಲಿಸಿದರು. ದಾಸ ಭಕ್ತಿಯನ್ನು ಕಾಯಕದೊಳಗೆ ತಂದು ನಿಲ್ಲಿಸಿದರು. ಇವರೆಲ್ಲರೂ ಆತ್ಮಶುದ್ಧಿಗಾಗಿ ಮತ್ತು ಮನಃಶುದ್ಧಿಗೆ ಔಷಧಿ ಕೊಟ್ಟವರು ಎಂದು ಹೇಳಿದರು. ನಂದಿನಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಆಲಿಶಾ ಜೋಸೆಫ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಕುಲಕರ್ಣಿ, ವಸುಧೇಂದ್ರ ಸಿರವಾರ, ರಾವುತರಾವ್ ಬರೂರ್, ಡಾಕ್ಟರ್ ಬಿ ವಿಜಯ ರಾಜೇಂದ್ರ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾಲೇಜು ವಿದ್ಯಾರ್ಥಿಗಳು, ಉಪನ್ಯಾಸಕರು ಭಾಗವಹಿಸಿದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಹಾ, ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರದೆ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300.
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು. ರಕ್ತ ನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ SDP ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತ ನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಕೆಲವೊಂದು ವಾರ್ಡ್ಗಳಿಗೆ ಸಮರ್ಪಕ ನೀರನ್ನು ಪೂರೈಸಲಾಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳು ಕೇಳಿಬಂದಿದ್ದು, ಕೂಡಲೇ ಎಲ್ಲ ವಾರ್ಡ್ಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆಯ ಕುಡಿಯುವ ನೀರು ಸರಬರಾಜು ವಿಭಾಗದ ಅಧಿಕಾರಿ ಮೇನಕಾ ಪಾಟೀಲ್ ಹೇಳಿದರು. ನಗರದ ಕೆಲವೊಂದು ವಾರ್ಡುಗಳಿಗೆ ಸಮರ್ಪಕ ನೀರನ್ನು ಪೂರೈಸಲಾಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳು ಕೇಳಿಬಂದಿದ್ದು, ಕೂಡಲೇ ಎಲ್ಲ ವಾರ್ಡುಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆಯ ಕುಡಿಯುವ ನೀರು ಸರಬರಾಜು ವಿಭಾಗದ ಅಧಿಕಾರಿ ಮೇನಕಾ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ನೀರಿನ ಸಮಸ್ಯೆ ಕುರಿತು ವಿವಿಧ ವಾರ್ಡ್ ಸದಸ್ಯರು ಹಾಗೂ ಮುಖಂಡರ ಅಹವಾಲು ಸಭೆಯಲ್ಲಿ ಮಾತನಾಡಿದರು. ಮೊದಲಿಗೆ ವಾರ್ಡ್ ನಂಬರ್ 13ರ ಮುಖಂಡ ರವೀಂದ್ರ ಜಾಲ್ದಾರ್ ಮಾತನಾಡಿ, ಕಳೆದ 4-5 ದಿನಗಳಿಂದ ವಾರ್ಡ್ ನಂಬರ್ 13, 14 ಹಾಗೂ 17 ಸೇರಿದಂತೆ ಸುತ್ತಮುತ್ತಲಿನ ವಾರ್ಡುಗಳಲ್ಲಿ ನೀರು ಬಿಡಲಾಗುತ್ತಿಲ್ಲ. ಆದರೆ ವಾರ್ಡ್ ನಂಬರ್ 23, 26 ಹಾಗೂ 27ರಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಪರ್ಯಾಯ ಪದ್ಧತಿಯಲ್ಲಿ ನೀರು ಬಿಡಲಾಗುತ್ತಿದೆ ಎಂದರು. ಬೇರೆ ವಾರ್ಡ್ಗಳಿಗೆ ಪರ್ಯಾಯ ದಿನಗಳಲ್ಲಿ ನೀರು ಬಿಡಲಾಗುತ್ತಿದ್ದು, ಆದರೆ ನಮ್ಮ ವಾರ್ಡಿಗೆ ಏಕೆ ನೀರನ್ನು ಬಿಡುತ್ತಿಲ್ಲ, ಇದಕ್ಕೆ ಕಾರಣವೇನು ಎಂಬುದನ್ನು ಸಭೆಗೆ ತಿಳಿಸಲೇಬೇಕು ಎಂದು ಪಟ್ಟು ಹಿಡಿದರು. ನಂತರ ವಾರ್ಡ್ ನಂಬರ್ 21ರ ಸದಸ್ಯ ಕೆ ನಾಗರಾಜ್ ಮಾತನಾಡಿ, ಹಲವು ವಾರ್ಡುಗಳಲ್ಲಿ ಕುಡಿಯುವ ನೀರಿನ ರೈಸಿಂಗ್ ಲೈನ್ಗಳನ್ನು ಒಡೆಯಲಾಗುತ್ತಿದೆ. ಕೆಲವೆಡೆ ವಾರ್ಡ್ ಸದಸ್ಯರೇ ವಾಲ್ ತಿರುಗಿಸಿಕೊಂಡು ನೀರು ಬಿಟ್ಟುಕೊಳ್ಳುತ್ತಿದ್ದಾರೆ. ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು, ವಾರ್ಡುಗಳಲ್ಲಿ ನೀರಿನ ಸಮಸ್ಯೆ ಹಾಗೂ ವಾಲ್ಗಳಲ್ಲಿ ವಾಲ್ ಆಪರೇಟರ್ ಬಿಟ್ಟು ಯಾವುದೇ ವ್ಯಕ್ತಿ ಹೋಗಲು ನಿರ್ಬಂಧಿಸಲಾಗುವುದು. ಜೊತೆಗೆ ಹಲವು ವಾರ್ಡುಗಳಲ್ಲಿ ನೀರು ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ವಾರ್ಡುಗಳಲ್ಲಿ ಇರುವ ನೀರಿನ ಪೈಪ್ಗಳ ಸೋರಿಕೆಯ ಕುರಿತು ಆಯಾ ವಾರ್ಡ್ ಸದಸ್ಯರಿಂದ ಮಾಹಿತಿ ಪಡೆದುಕೊಂಡು ಹಂತ ಹಂತವಾಗಿ ನೀರಿನ ಪೈಪ್ಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. Without knowledge, open ಇಲ್ಲ ಮೇಡಮ್ ಏನು ಪ್ರಾಬ್ಲಮ್ ಅಂತ ಕೇಳಿ ಮೇಡಮ್ ಯಾರ ದೌರ್ಜನ್ಯ ಮಾಡ್ತಾರೆ ಏನು ಅಂತ ಹೇಳಿ ನಾವು ಸಾಕಾಗಿದೆ ಇವತ್ತಿನ ಮಾತಾಡೋದು
ಮೇಡಮ್ ಮಾಡ್ತೀರಾ ಮೇಡಮ್? ನಮ್ಮ ಕೌನ್ಸಲ್ ಕರ್ಕೊಂಡು ಹೋಗಂತ ಹೇಳ್ರಿ ಮೇಡಮ್. ಅವ್ರು ಮತ್ತೆ ಎಲ್ಲಿ ಬರ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ. ಬರ್ತಾ ಇಲ್ಲ ಮೇಡಮ್, ಜೈಗಳು ಯಾರು ಬರ್ತಾ ಇಲ್ಲ. ಈಗ ನಮ್ಮ ಭಾಗದ ಒಬ್ಬರೇ ಜೈ ಪ್ರತಿ ವಾರ ಫೋನ್ ಮಾಡ್ತೀನಿ ಕೇಳಿ ಜಸ್ಟ್ ಪ್ಲೀಸ್ ದಿವಸ ವಾರ 2 ದಿವಸ ಮೇಡಮ್ ಅವ್ರ ಬೇಕಾದ್ರೆ ನಾವು ಮಾಡ್ತೀವಿ. ನಾವು ಯಾಕೆ ಇವೇನಿದೆ ಮೇಡಮ್, ಈಗ ಆಲ್ ಕನ್ಸಲ್ಟೆಂಟ್ ಕೇಳಿ ಈ 30 ಸ್ಟಾರ್ಟ್ ಆಗ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮೇಡಮ್. ಅಲ್ಲಿ ನೀರು ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಈ ಕಡೆ ಬರಲ್ಲ ಯಾಕಂದ್ರೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. 18 ವಾರ ಮೇಡಮ್ ಒಂದು ಸಬ್ಮಿಷನ್ ಟೈಮ್ ಆಗಿ ಸ್ವಲ್ಪ ನಮಗೆ ಫಸ್ಟ್ ಕೇಳಿ ಮೇಡಮ್. 18, 19, 20, 21, 17, 16, 15, 13 ಈ ಭಾಗ ಏನಿದೆ ಅಂದ್ರೆ ಬೈಪಾಸ್ ಸಾಯಂಕಾಲ ಬಂದ್ರೆ ನೆಕ್ಸ್ಟ್ ಬೆಳಿಗ್ಗೆ ನೀರು ಬರ್ತದೆ ಮೇಡಮ್. ಡೈಲಿ ನೀರು ಬಂದಾಗ ಮೇಡಮ್ ಕಟ್ಟೆಯಲ್ಲಿ ಒಂದು ಏರಿಯಾ ಪೂರ್ತಿ ಕವರ್ ಆಗೋದು 8 ತಾಸು ಅದನ್ನು ನಾವು ಸ್ಪ್ಲಿಟ್ ಮಾಡ್ತೀವಿ. ಬೆಳಿಗ್ಗೆ ಒಂದು 5 ತಾಸು ಮತ್ತು ಕೆಲವೊಂದು ಅಶೋಕನಾಥ ಕೂಡ ಟೈಮ್ನಲ್ಲಿ ಈ ಕಡೆ ನಮ್ದು ಅಧ್ಯಯನ ಮಾಡೋದ್ರಿಂದ ಅಲ್ಲೇ ಜಗಳ ಆಗ್ತದೆ. ರೀಚ್ ಆಗೋದು ನಮ್ಮ ನೀರು ಈ ಸಂದರ್ಭದಲ್ಲಿ ಪಾಲಿಕೆಯ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯ ಶಶಿರಾಜ್, ಮುಖಂಡರಾದ ನರಸಿಂಹ ಮಾಡಿಗಿರಿ ಸೇರಿದಂತೆ ಅನೇಕರಿದ್ದರು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಕ್ರಮ ವಹಿಸಲು ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಮೀಕ್ಷೆಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಹಾಗೂ ನಿವೃತ್ತಿ ಅಂಚೆಯಲ್ಲಿರುವ ಶಿಕ್ಷಕರನ್ನು ಪರಿಗಣಿಸಬಾರದು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕುರಿತು ಕ್ರಮ ವಹಿಸಲು ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಮೀಕ್ಷೆಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಹಾಗೂ ನಿವೃತ್ತಿಯ ಅಂಚಿನಲ್ಲಿ ಇರುವ ಶಿಕ್ಷಕರನ್ನು ಪರಿಗಣಿಸಬಾರದೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ವತಿಯಿಂದ ಮನವಿ ಸಲ್ಲಿಸಲಾಯಿತು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಒಳ ಮೀಸಲಾತಿ ಸಮೀಕ್ಷೆಗೆ ಬೇಸಿಗೆ ರಜೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರುಗಳನ್ನು ಗಣಿತದಾರರನ್ನಾಗಿ ನಿಯೋಜಿಸುತ್ತಿರುವ ಸಂದರ್ಭದಲ್ಲಿ ಗರ್ಭಿಣಿ ಇರುವ, ದೀರ್ಘ ಕಾಯಿಲೆಯಿಂದ ಬಳಲುತ್ತಿರುವ ಹಾಗೂ ನಿವೃತ್ತಿ ಅಂಚಿನಲ್ಲಿರುವ ಶಿಕ್ಷಕರನ್ನು ಒಳ ಮೀಸಲಾತಿ ಸಮೀಕ್ಷೆಯಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಸಮೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲ ಗಣಿತದಾರರಿಗೆ ಕೆಸಿಎಸ್ಆರ್ ನಿಯಮಾವಳಿ ಅನ್ವಯ ರಜಾ ಅವಧಿಯಲ್ಲಿ ಸಮೀಕ್ಷೆ ಮಾಡುವ ಎಲ್ಲ ಗಣಿತದಾರರಿಗೂ ಗಳಿಕೆ ರಜೆ ಹಾಗೂ ಗೌರವಧನವನ್ನು ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಲ್ಲೇಶ್ ನಾಯಕ್, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ರಾಘವೇಂದ್ರ, ಉಮೇಶ್, ಸುರೇಶ್, ಭೀಮಣ್ಣ, ಪ್ರವೀಣ್ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಭಯೋತ್ಪಾದನೆ, ಉಗ್ರವಾದ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ.
ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ದತ್ತಿ ಉಪನ್ಯಾಸ. ದಾಸರು ಸಮಾಜಕ್ಕೋಸ್ಕರ ಬದುಕಿದವರು ಕುಲಕರ್ಣಿ. ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ತಾರತಮ್ಯ. ಎಲ್ಲ ವಾರ್ಡುಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕ್ರಮ. ಮೇನಕಾ ಪಾಟೀಲ್. ಮತ್ತು ಒಳ ಮೀಸಲಾತಿ ಸಮೀಕ್ಷೆ. ಗರ್ಭಿಣಿ, ನಿವೃತ್ತ, ಅಂಚಿನಲ್ಲಿ ಇರುವ ಶಿಕ್ಷಕರನ್ನು ಕೈಬಿಡಿ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur.